ಮಾಡೋದಾಯ್ತು ಅಂದರೆ ಬೋರ್ಡ್ ಕಡೆ ನೋಡ್ರಿ ಚಂದಾಗ. ನೀವು ಚೆನ್ನಾಗಿ ತಿಳ್ಕೊಬೇಕು. ಗಣಿತ ಹೆಂಗೆ ತಿಳಿಸ್ತಾರ ಕೂಡ್ಸೋದು ಕಳೆದು ಎಲ್ಲ ಬರ್ತದ. ಮೊದಲು ಇದು ಬಂದ್ರೆ ನೀವು ಸರಳೀಕರಣ ಮಾಡಿಬೋದು. ಇವು ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಸರಳೀಕರಣ ಬರೋದಿಲ್ಲ. ಅದಕ್ಕೆ ನಾನು ಲಕ್ಷ ಕೊಟ್ಟು ನೀವು ಮಾಡೋದಾದೇನು ವಿಡಿಯೋ ಆನ್ ಮಾಡಿರಿ. ಆಮೇಲೆ ನಾ ಬಂದು ತಿಳಿಸ್ತೇನೆ. ನೀವು ಲಕ್ಷ ಕೊಟ್ಟು ನೋಡಿದರೆ ಅಂದ್ರೆ ನಿಮಗೆಲ್ಲ ಏನಾಗ್ತದೆ ಗಣಿತ ತಿಳಿತಾವೆ. ಚೆನ್ನಾಗಿ ನೋಡ್ರಿ ಸರಿಯಾಗಿ. ಹಾಂ, ಈಗ ಸರಿಯಾಗಿ ಹಚ್ಕೋಬೇಕಿದ್ದು 10 2.13 ಗುಂಡ್ಲೆ ಗುಂಡ್ಲೆ 3 ಪ್ಲಸ್ 3 3.34 ಭಾಗಿಲೆ 2.12. ಈಗಂತೂ ಇಷ್ಟು ಹಚ್ಕೊಂಡು ಯಾವ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು ನೀವು ಅದನ್ನು ತಿಳ್ಕೊಬೇಕು. ಮೊದಲು ಯಾವ ಕ್ರಿಯೆ ಮಾಡ್ಕೋಬೇಕು? ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಮೊದಲು ಯಾವ ಕ್ರಿಯೆ ಮಾಡ್ಕೋಬೇಕು? ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೊಳ್ಳಿ. ಭಾಗಾಕಾರ ಕ್ರಿಯೆಯನ್ನು ಹೊರಗೆ ಹಚ್ಕೊಳ್ಳಿ. ಓಕೆ. 3 4 12 1 3 ಎಷ್ಟು? 15. 3 4 12 1 3 15 4 ಭಾಗಿಲೆ 2 2 4 1 5 2. ಅವು ಮಿಶ್ರ ಭಿನ್ನ ರಾಶಿ ಇದ್ದದ್ದು ವಿಷಮ ಭಿನ್ನ ರಾಶಿ ಮಾಡ್ಕೋಬೇಕು. ಆಮೇಲೆ ಈಗ ಏನು ಮಾಡ್ಕೋಬೇಕು? ಭಾಗಾಕಾರ ಕ್ರಿಯೆ ಮಾಡುವಾಗ 15 4 ಇದಕ್ಕೆ ಗುಂಡ್ಲೆ ಹಾಕಿದ್ರೆ ಮ್ಯಾಲೆ ಏನಾಗ್ತದೆ? 2 ಆಗ್ತದೆ. ತಳಗೆ ಏನಾಗ್ತದೆ? 5 ಆಗ್ತದೆ. ಇದು ನೀವು ತಿಳ್ಕೊಳ್ಳೋದು. ಆಮೇಲೆ ಹೆಂಗೆ ಭಾಗಾಕಾರ ಮಾಡ್ತಾರ ಅನ್ನೋ ಲಕ್ಷ ಕೊಟ್ಟು ನೋಡಿಬಿಟ್ರೆ ನೀವು ಯಾವ ಭಾಗಾಕಾರಗಳು ನಿಮಗೆ ಯಾವ ಭಿನ್ನ ರಾಶಿಗಳು ತಡೆ ಹಿಡಿಯಲ್ಲ. ಈಗ 5 1 5 3 2 1 2 2. ಇದ್ರ ಉತ್ತರ ಎಷ್ಟು ಬಂತು? 3 2 ಬಂತು. ಈಗ ಈ ಪ್ಲಸ್ದ ಮುಂದೆ ಇಡಬೇಕಾದ ಹೊಳೆ ಮತ್ತೆ ಆ ಪ್ರಕಾರ ಹಚ್ಕೋರಿ. 10 ಮೈನಸ್ 2.13 ಗುಂಡ್ಲೆ 3 ಪ್ಲಸ್ ಇದ್ರ ಉತ್ತರ ಎಷ್ಟು ಬಂದದ? 3 2 ಬಂದದ. ಈಗ ನೋಡಿ, ಈಗ ಯಾವ ಕ್ರಿಯೆ? ಗುಣಾಕಾರ ಕ್ರಿಯೆ. ನೋಡಿ, 3 2 6 1 3 2 6 1 7 3 ಗುಂಡ್ಲೆ 3 ಅದ ಅಂದ್ರೆ ಛೇದ ಎಷ್ಟು ಇಟ್ಕೋಬೇಕು? 1 ಇಟ್ಕೋಬೇಕು. ಈ 3 ಹೊತ್ತು ಈ 3 ಹೊತ್ತು ಯಾಕೆ ಮತ್ತಿದ್ರ ಉತ್ತರ 7 ಬಂತು. ಇಲ್ಲಿ ತಗೋದು 10 ಮೈನಸ್ 7 ಪ್ಲಸ್ ಇದನ್ನ ಮಿಶ್ರ ಭಿನ್ನ ರಾಶಿ ಮಾಡಿಕೊಡ್ರಿ. 1.12. ನೋಡಿ, ಸರಳ ರೀತಿ ತೋರಿಸ್ತಿರ್ತಾವೆ. ಪೂರ್ಣ ಸಂಖ್ಯೆಗಳು ಒಂದು ಕಡೆ ತಗೋರಿ. 10 ಮೈನಸ್ 7 ಪ್ಲಸ್ 1 ದುಂಡು ಕೌಸ್ ಮಧ್ಯಂತರ ಚಿಹ್ನೆ ಪ್ಲಸ್ ಅದೇನು 1 2 ಪ್ಲಸ್. ಇಲ್ಲಿ 10 1 11 ಇದು ಅಧಿಕ ಆಗ್ತದೆ. ಏನಾಗ್ತದೆ? 11 ಮೈನಸ್ 7 ಮಧ್ಯಂತರ ಚಿಹ್ನೆ ಪ್ಲಸ್ 1 2. 11 7 ಕಳೆದ್ರೆ ಎಷ್ಟು? 4 ಪ್ಲಸ್ 1 2. ಉತ್ತರಾವರಿಯಾಗಿ ಏನು ಮಾಡಬೇಕು? ಪ್ಲಸ್ ಚಿಹ್ನೆ ತೆಗೆದುಬಿಡ್ಬೇಕು. 4.1 2. ನೋಡ್ರಿ, ಉತ್ತರ ಕರೆಕ್ಟ್ ಇರೋಲ್ಲ ಚೆಕ್ ಮಾಡ್ಕೊಳ್ರಿ. 4.1 2 ಬಂದಿತ್ತು. ಉತ್ತರ ಕರೆಕ್ಟಾಗಿ ಹಾಕೊಳ್ರಿ. ಚೆಂದಾಗಿ ನೋಡ್ರಿ ನಾ ಹೆಂಗೆ ತಿಳಿಸಿ.